ಕನ್ನಡದಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಕಲಿಯೋ ಜರ್ನಿಯಲ್ಲಿ ಇವತ್ತು 8ನೇ ದಿನ. ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟಿಗೂ ಆ್ಯಂಡ್ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗಿಗೂ ತುಂಬಾ ಡಿಫರೆನ್ಸ್ ಇದೆ. ಸೊ ಹಿಂದಿನ ವೀಡಿಯೋದಲ್ಲಿ ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಬಗ್ಗೆ ಹೇಳಿದ್ದೆ ಆ್ಯಂಡ್ ಡೀಟೇಲ್ಡ್ ಇನ್ಫಾರ್ಮೇಷನ್ ಇರೋ PDF ಕೂಡ ಫ್ರೀಯಾಗಿ ಶೇರ್ ಮಾಡಿದ್ದೆ. ಆ್ಯಂಡ್ ಇವತ್ತು ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಬಗ್ಗೆ ಡಿಸ್ಕಸ್ ಮಾಡೋಣ. ಹೆಸರಲ್ಲೇ ಇದೆ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅಂತಂದರೆ ಸೋಷಿಯಲ್ ಮೀಡಿಯಾಗಳನ್ನು ಯೂಸ್ ಮಾಡಿಕೊಂಡು ಒಂದು ಬಿಸ್ನೆಸ್ ಅಥವಾ ಒಂದು ಬ್ರ್ಯಾಂಡ್ನ ಮಾರ್ಕೆಟಿಂಗ್ ಮಾಡೋದು ಅಂತಂದರೆ ಪೇಯ್ಡ್ ಅಡ್ವರ್ಟೈಸ್ಮೆಂಟ್ಸ್ಗಳನ್ನ ರನ್ ಮಾಡೋದು. ನಮ್ಗೆ ಗೊತ್ತಿರೋ ಥರ ಫೇಮಸ್ ಸೋಷಿಯಲ್ ಮೀಡಿಯಾಗಳಂತಂದರೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಲಿಂಕ್ಡ್ಇನ್, ಟ್ವಿಟರ್ ಆ್ಯಂಡ್ ಯೂಟ್ಯೂಬ್. ಇವುಗಳಲ್ಲಿ ಇವರದ್ದೇ ಆದಂತಹ ಡ್ಯಾಶ್ಬೋರ್ಡ್ಗಳಿದ್ದಾವೆ. ಸೊ ಈ ಡ್ಯಾಶ್ಬೋರ್ಡ್ಗಳನ್ನು ಯೂಸ್ ಮಾಡಿಕೊಂಡು ಅಡ್ವರ್ಟೈಸ್ಮೆಂಟ್ ಕ್ಯಾಂಪೇನ್ಗಳನ್ನು ಸೆಟ್ ಮಾಡಿ ಆ್ಯಡ್ಸ್ನ ರನ್ ಮಾಡ್ಬೋದು. ಚಿಕ್ಕದಾಗಿ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳೋದಾದರೆ, ನಿಮ್ಮದೊಂದು ಐಫೋನ್ ರಿಪೇರ್ ಮಾಡುವಂಥ ಬಿಸ್ನೆಸ್ ಇದೆ ಅಂತ ಅನ್ಕೊಳ್ಳೋಣ, ಇಲ್ಲಿ ಬೆಂಗಳೂರಲ್ಲಿ. ಸೊ ನಿಮ್ಮ ಟಾರ್ಗೆಟ್ ಆಡಿಯನ್ಸ್ ಯಾರು? ಬೆಂಗಳೂರಲ್ಲಿರೋರು, ಅದರಲ್ಲೂ ಐಫೋನ್ನ ಯೂಸ್ ಮಾಡುವಂಥವ್ರು. ಸೊ ನೀವು ಬೆಂಗಳೂರು ಲೊಕೇಶನ್ನ ಟಾರ್ಗೆಟ್ ಮಾಡಿ, ಅದರಲ್ಲೂ ಐಫೋನ್ ಯೂಸರ್ಸ್ನ ಟಾರ್ಗೆಟ್ ಮಾಡಿ ನೀವು ಆ್ಯಡ್ಸ್ನ ರನ್ ಮಾಡ್ಬೋದು. ನಂಗೆ ಗೊತ್ತು ಇದರಲ್ಲಿ ಇನ್ನೂ ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ಸೊ ನಿಮಗೆ ಏನಾದರೂ ಡೀಟೇಲ್ಡ್ ಇನ್ಫಾರ್ಮೇಷನ್ ಇರೋ PDF ಫ್ರೀಯಾಗಿ ಬೇಕು ಅಂತಂದರೆ ಈ ಪೇಜನ್ನ ಫಾಲೋ ಮಾಡ್ಕೊಳ್ಳಿ ಆ್ಯಂಡ್ ಕಮೆಂಟಲ್ಲಿ PDF ಅಂತೇಳಿ ಕಮೆಂಟ್ ಮಾಡಿ. ಆ್ಯಂಡ್ ಮುಂದಿನ ವೀಡಿಯೋದಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ನ ಮತ್ತೊಂದು ವಿಧ ಆದಂತಹ ಅಫಿಲಿಯೇಟ್ ಮಾರ್ಕೆಟಿಂಗ್ ಬಗ್ಗೆ ನೋಡೋಣ.